ಓಂ ಶಾಂತಿ. ಮುರಳಿಯ ದಿನಾಂಕ 18/1/2022। मीठे बच्चे, सवेरे उठकर बाबा को बहुत प्रेम से याद करो। बाबा को याद करेंगे तो बाबा भी प्यार करेंगे, ಕಶೀಶ್ ಹೋಗಿ. ಮಧುರ ಮಕ್ಕಳೇ, ಬೆಳಗ್ಗೆ ಬೆಳಗ್ಗೆ ಎದ್ದು ಆ ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡಿರಿ. ತಂದೆಯನ್ನು ನೆನಪು ಮಾಡಿದರೆ ಆ ತಂದೆಯೂ ಸಹ ನಿಮಗೆ ಪ್ರೀತಿ ಮಾಡ್ತಾರೆ. ಪ್ರೀತಿಯ ಕಾರಣದಿಂದ ನೀವು ಮಕ್ಕಳು ತಂದೆಯ ಕಡೆಗೆ ಆಕರ್ಷಣೆ ಆಗ್ತೀರಿ. ಗೀತ್. ತುಮೇ ಪಾಕೆ ಹಮ್ನೆ ಜಹಾನ್ ಪಾಲಿಯ. ನಿನ್ನನ್ನು ಪಡೆದು ನಾವು ಎಲ್ಲವನ್ನೂ ಪಡ್ಕೊಂಡಿದ್ದೇವೆ. ಓಂ ಶಾಂತಿ. मीठे बच्चों को बार बार समझाते हैं, बच्चे अपने को आत्मा समझो. ಮಧುರಾತಿ ಮಧುರ ಮಕ್ಕಳಿಗೆ ಬಾಬಾ ಮತ್ತೆ ಮತ್ತೆ ತಿಳಿಸಿಕೊಡ್ತಾರೆ, ಮಕ್ಕಳೇ ನಿಮಗೆ ನೀವು ಆತ್ಮ ಅಂತ ತಿಳ್ಕೊಳ್ಳಿ. ಯಹ ಶರೀರ್ ಮೇರಾ ನಹಿ, ಯಹ ಭಿ ಖತಮ್ ಹೋನಾ ಹೈ. ಈ ದೇಹ ನನ್ನದಲ್ಲ, ಈ ದೇಹವೂ ಸಹ ನಾಶವಾಗಲಿದೆ. ಹಮ್ಕೋ ಬಾಪ್ ಕೆ ಪಾಸ್ जाना है. ऐसे ज्ञान की मस्ती में रहने से तुम्हारे में कशिश बहुत आएगी. ನಾವು ತಂದೆಯ ಬಳಿಗೆ ಹೋಗಬೇಕಾಗಿದೆ ಅನ್ನುವಂತಹ ವಿಚಾರಗಳ ಅಥವಾ ಜ್ಞಾನದ ಮಸ್ತಿಯಲ್ಲಿ, ನಶೆಯಲ್ಲಿ ಇದ್ದರೆ ನೀವು ಆಕರ್ಷಣಾ ಮೂರ್ತಿ ಆಗ್ತೀರಿ. ನಿಮ್ಮ ನಶೆ ನೋಡಿ ಅನೇಕರು ನಿಮ್ಮ ಕಡೆಗೆ ಆಕರ್ಷಣೆ ಆಗ್ತಾರೆ. ಆಗ ನೀವು ಅವರನ್ನು ತಂದೆಯ ಕಡೆಗೆ ಆಕರ್ಷಣೆ ಮಾಡಬೇಕು. ಯಹ ಜಾನ್ತೆ ಹೋ ಯಹ ಪುರಾನಾ ಚೋಲಾ छोड़ना है. यहाँ रहना नहीं, इस शरीर से ममत्व निकल जाए. ನಿಮಗೆ ಗೊತ್ತಿದೆ, ಈ ಹಳೆ ದೇಹವನ್ನು ನೀವು ಬಿಟ್ಟು ಹೋಗೋರಿದ್ದೀರಿ, ಇಲ್ಲಿಯೇ ಇರುವಂಥವರಲ್ಲ. ಆದ್ದರಿಂದ ಈ ದೇಹದಿಂದ ಮಮತ್ವವನ್ನು ತೆಗೆದು ಹಾಕಿರಿ. इस शरीर में सिर्फ सर्विस के लिए ही है, इसमें ಮಮತ್ವ नहीं. ಈಗ ಈ ದೇಹದಲ್ಲಿ ನಾವು ಇರೋದು ಸೇವೆಗಾಗಿ ಮಾತ್ರ. ಆದ್ದರಿಂದ ದೇಹದ ಮೇಲೆ ಮಮತ್ವ ಇರಬಾರದು. ಬಸ್ घर जाए. यह संगम का समय भी पुरुषार्थ के लिए बहुत आवश्यक है. ಇನ್ನೇನು ಮನೆಗೆ ಹೋಗಬೇಕು. ಈ ಸಂಗಮದ ಸಮಯವೂ ಸಹ ಪುರುಷಾರ್ಥಕ್ಕಾಗಿ ಬಹಳ ಅವಶ್ಯಕವಾಗಿದೆ. ಪುರುಷಾರ್ಥ ಮಾಡಲಿಕ್ಕೆ ಸಂಗಮ ಯುಗದ ಸಮಯ ಬೇಕು. ಸಮಯವನ್ನು ಸಹ ವ್ಯರ್ಥವಾಗಿ ಕಳಿಬಾರದು. ಅಭಿ ಸಮಜ್ತೆ ಹೇ ಹಮ್ನೆ 84 का चक्र लगाया. बाप कहते भल धंधाधोरी आदि करो. गृहस्थ व्यवहार में रहते बुद्धि में यह याद रहे कि यह तो सब कुछ खत्म होना है. ಈಗ 84 ಜನ್ಮಗಳನ್ನು ಪಡೆದುಕೊಂಡು ಬಂದಿದ್ದೇವೆ. ಈ ಕೊನೆ ಜನ್ಮದಲ್ಲಿ ಒಂದು ಕಡೆ ನಿಮ್ಮ ಉದ್ಯೋಗ, ವ್ಯಾಪಾರ, ಕೆಲಸ ಕಾರ್ಯಗಳನ್ನು ಮಾಡಿರಿ. ಮತ್ತೊಂದು ಕಡೆ ಬುದ್ಧಿಯ ಮೂಲಕ ತಂದೆಯನ್ನು ನೆನಪು ಮಾಡಿ. ಜೊತೆಗೆ ಇದೂ ನೆನಪಿರಲಿ, ನಾವೇನೆಲ್ಲ ನೋಡ್ತಾ ಇದ್ದೀವೋ
ಅದು ಎಲ್ಲವೂ ಸಹ ವಿನಾಶ ಆಗಲಿದೆ ಅಂತ. ಅಬ್ ವಾಪಿಸ್ ಘರ್ ಜಾನಾ ಹೈ. ಈಗ ನಾವು ಮರಳಿ ಮನೆಗೆ ಹೋಗಬೇಕಾಗಿದೆ. ಬಾಪ್ ಭಿ ಸದೈವ ಘರ್ ಮೇ ರಹತೆ ಹೇನ. ಬಾಬೋರು ಸಹ ನಿರಂತರವಾಗಿ ಆ ಪರಮಧಾಮದಲ್ಲಿನೇ ಇರ್ತಾರಲ್ವ. भल 8 घंटा धंधे आदि में लगाओ, 8 घंटा आराम करो, बाकी समय बेहद के बाप से यह वार्तालाप ರೂಹಾನ್ ಕರೋ. ಸಂಗಮ ಯುಗದಲ್ಲಿ ಬಾಬಾ ಹೇಳ್ತಾರೆ 8 ಗಂಟೆ ನಿಮ್ಮ ಕೆಲಸ ಮಾಡಿರಿ, ಉದ್ಯೋಗ ನೌಕರಿ ವ್ಯಾಪಾರ ಮಾಡಿರಿ. 8 ಗಂಟೆ ಸಮಯ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಉಳಿದ 8 ಗಂಟೆ ಸಮಯ ಏನಿದೆ ಬಾಬೋರ ಜೊತೆಗೆ ಮಾತಾಡ್ರಿ, ಯೋಗ ಮಾಡಿರಿ, ಸೇವೆ ಮಾಡಿರಿ. ಪರಮಾತ್ಮನ ಜೊತೆಗೆ ಆತ್ಮಿಕ ವಾರ್ತಾಲಾಪ ಮಾಡಿರಿ. बाप की श्रीमत है मीठे बच्चे निरंतर याद की यात्रा पर रहो. जितना याद की यात्रा पर रहेंगे ಪ್ರಕೃತಿ ತುಮ್ಹಾರಿ ದಾಸಿ ಬನೇಗಿ. ತಂದೆಯ ಶ್ರೀಮತ ಇದೆ, ಮಧುರ ಮಕ್ಕಳೇ, ನಿರಂತರವಾಗಿ ನೆನಪಿನ ಯಾತ್ರೆಯಲ್ಲಿ ಇರಿ. ಎಷ್ಟೆಷ್ಟು ನೀವು ನೆನಪಿನ ಯಾತ್ರೆ ಮಾಡ್ತೀರಿ ಅಷ್ಟೇ ಪ್ರಕೃತಿ ನಿಮ್ಮ ದಾಸಿ ಆಗುವುದು. ಸನ್ಯಾಸಿ ಲೋಗ್ ಕಬ್ ಮಾಂಗತೆ ನಹಿ, ವಹ ಭಿ ಯೋಗಿ ತೋ ಹೈ ನಾ. निश्चय रहता है कि हमें ब्रह्म में लीन होना है. ಸನ್ಯಾಸಿಗಳು ಸಹ ಬೇಡೋದಿಲ್ಲ, ಅವರು ಯೋಗಿಗಳೇ. ಅವರಲ್ಲಿಯೂ ಒಂದು ರೀತಿಯ ನಿಶ್ಚಯ ಇರ್ತದೆ, ನಾವು ಕೊನೆಗೆ ಬ್ರಹ್ಮತತ್ವದಲ್ಲಿ ಲೀನ ಆಗೋರಿದ್ದೇವೆ ಅಂತ. ಬಹುತ್ ಪಕ್ಕೆ ರಹತೆ ಬಸ್ ಹಮ್ ಜಾತೆ ಹೇ, ಯಹ ಶರೀರ್ ಛೋಡ್ ಜಾಯೆಂಗೆ. ಅವರು ತಮ್ಮ ತತ್ವದಲ್ಲಿ ಬಹಳ ಪಕ್ಕ ಇರ್ತಾರೆ. ಇನ್ನೇನು ದೇಹ ಬಿಟ್ಟು ನಾವು ಬ್ರಹ್ಮತತ್ವಕ್ಕೆ ಹೋಗೋರಿದ್ದೇವೆ, ಬ್ರಹ್ಮತತ್ವದಲ್ಲಿ ಲೀನ ಆಗ್ತೇವೆ ಅನ್ನುವಂತಹ ನಂಬಿಕೆ ಅವರಲ್ಲಿ ಇರ್ತದೆ. ಬಡಿ ಮೆಹನತ್ ಕರ್ತೆ, ಅದಕ್ಕಾಗಿ ಸಾಕಷ್ಟು ಪರಿಶ್ರಮ ಪಡ್ತಾರೆ. भक्ति मार्ग में कई भक्त देवताओं से मिलने के लिए अपना जीवघात भी कर लेते. ಭಕ್ತಿ ಮಾರ್ಗದಲ್ಲಿ ಭಕ್ತರು, ಅದರಲ್ಲೂ ಕೆಲವರು ದೇವತೆಗಳನ್ನು ನೋಡುವುದಕ್ಕಾಗಿ, ದೇವತೆಗಳ ಮಿಲನ ಮಾಡುವುದಕ್ಕಾಗಿ ತಮ್ಮ ಜೀವಘಾತ ಮಾಡಿಕೊಳ್ತಾರೆ. ಆತ್ಮಘಾತ ತೋ ನಹಿ ಕಹೆಂಗೆ, ವಹ ತೋ ಹೋತಾ ನಹಿ. ಅವ್ರು ಹೇಳ್ಕೊಡುವಾಗ ಆತ್ಮಹತ್ಯೆ, ಆತ್ಮಘಾತ ಅಂತ ಹೇಳ್ಕೊತಾರೆ. ಆದರೆ ವಾಸ್ತವಿಕವಾಗಿ ಆತ್ಮದ ಘಾತ ಮಾಡಲಿಕ್ಕೆ ಆಗೋದಿಲ್ಲ. ಬಾಕಿ ಜೀವಘಾತ ಹೋತಾ ಹೈ. ಇನ್ನೇನು ತಮ್ಮ ದೇಹವನ್ನು ಹತ್ಯೆ ಮಾಡಿಕೊಳ್ತಾರೆ, ಆತ್ಮ ಮತ್ತೊಂದು ದೇಹದಲ್ಲಿ ಹೋಗಿಬಿಡ್ತದೆ. तुम बच्चे योग में रहते हो तो जैसे अमर हो, कभी कोई भी ख्याल नहीं आएगा कि कुछ करे. ನೀವು ಮಕ್ಕಳು ಯೋಗದಲ್ಲಿ ಇರ್ತೀರಿ, ಆದ್ದರಿಂದ ನೀವು ಅಮರ ಆಗ್ತೀರಿ. ಇರೋದೇ ನೀವು ಅಮರ ಆತ್ಮ ಆಗಿದ್ದೀರಿ. ನಿಮ್ಮಲ್ಲಿ ಯಾವುದೇ ಕಾರಣದಿಂದ ಜೀವಘಾತದ ವಿಚಾರ ಸಂಕಲ್ಪ ಬರೋದಿಲ್ಲ. ಪರಂತು ವಹ ಅವಸ್ಥಾ ಮಜಬೂತ್. ಮಾನಸಿಕವಾಗಿ ನೀವ್ಯಾರೂ ದುರ್ಬಲ ಆಗಬಾರದು. ಜೀವಹತ್ಯೆ ಮಾಡಿಕೊಳ್ಳುವಂತಹ ಸಂಕಲ್ಪನೂ ನಿಮ್ಮಲ್ಲಿ ಬರಬಾರದು. ಅಂತಹ ಒಂದು ಗಟ್ಟಿ ಅವಸ್ಥೆ, ಶಕ್ತಿಶಾಲಿ ಅವಸ್ಥೆ ನಿಮ್ಮಲ್ಲಿ ಇರಬೇಕು. पहले तो अपने अंदर देखना है कि हमारे में कोई खामी तो नहीं है. ಮೊದಲು
ನಿಮ್ಮನ್ನು ನೀವೇ ನೋಡ್ಕೊಳ್ಳಿ. ನಿಮ್ಮಲ್ಲಿ ಯಾವುದೇ ರೀತಿಯ ಕೊರತೆ ದುರ್ಬಲತೆ ಇಲ್ಲ ತಾನೆ. खामी नहीं होगी तो सर्विस भी अच्छी कर सकें. ಅವಗುಣಗಳು ಕೊರತೆಗಳು ದುರ್ಬಲತೆಗಳು ಇಲ್ಲದೇ ಇದ್ದಾಗ ನೀವು ಬಹಳ ಒಳ್ಳೆಯ ರೀತಿಯಿಂದ ಸೇವೆ ಮಾಡ್ತೀರಿ. ಫಾದರ್ ಶೋಸ್ ಸನ್, ಸನ್ ಶೋಸ್ ಫಾದರ್. ಹೇಳ್ತಾರೆ, ತಂದೆ ಮಕ್ಕಳನ್ನು ಪ್ರತ್ಯಕ್ಷ ಮಾಡ್ತಾರೆ, ಮಕ್ಕಳು ತಂದೆಯನ್ನು ಪ್ರತ್ಯಕ್ಷ ಮಾಡ್ತಾರೆ. ಈಗಾಗಲೇ ಬಾಬಾ ಬ್ರಹ್ಮಕುಮಾರ್ ಕುಮಾರಿಯರನ್ನು ಜಗತ್ತಿನಲ್ಲಿ ಪ್ರತ್ಯಕ್ಷ ಮಾಡಿಬಿಟ್ಟಿದ್ದಾರೆ, ಮಕ್ಕಳನ್ನು ಪ್ರತ್ಯಕ್ಷ ಮಾಡಿದ್ದಾರೆ. ಈಗ ಮಕ್ಕಳ ಕೆಲಸ ಉಳಿದಿರೋದು ತಂದೆಯನ್ನು ಪ್ರತ್ಯಕ್ಷ ಮಾಡುವಂಥ ಕೆಲಸ. बाप ने तुमको लायक बनाया और तुम बच्चों को फिर नए नए को बाप का परिचय देना है. ಬಾಬಾ ನಿಮ್ಮನ್ನು ಲಾಯಕರನ್ನಾಗಿ ಮಾಡಿದ್ದಾರೆ. ಈಗ ನೀವು ಮಕ್ಕಳು ಅನೇಕರಿಗೆ, ಹೊಸ ಹೊಸ ಜನರಿಗೆ ತಂದೆಯ ಪರಿಚಯ ಕೊಡಬೇಕು. ಬಚ್ಚೋं को बाप ने होशियार कर ही दिया है. ಮಕ್ಕಳನ್ನು ಶಿವಬಾಬಾ ಚತುರರನ್ನಾಗಿ ಮಾಡಿಬಿಟ್ಟಿದ್ದಾರೆ. बाबा जानते हैं बहुत अच्छे अच्छे बच्चे हैं जो ಸರ್ವಿಸ್ करके ಆತೆ. ಬಾಬೋರ್ಗೂ ಗೊತ್ತಿದೆ ಸೇವೆಯಲ್ಲಿ ಯಾರು ಒಳ್ಳೆಯ ಸೇವಾಧಾರಿಗಳಿದ್ದಾರೆ. ಒಳ್ಳೊಳ್ಳೆ ಮಕ್ಕಳು ಒಳ್ಳೆಯ ರೀತಿಯಿಂದ ಸೇವೆ ಮಾಡಿ ಬರ್ತಾರೆ. ರಾತ್ ದಿನ್ यही ख्याल चलता कि हम इनका जीवन कैसे बनाएं, इससे हमारा जीवन भी ಉನ್ನತಿ ಕೋ ಪಾಯೇಗಾ. ಸೇವೆ ಮಾಡುವಂಥ ಮಕ್ಕಳಲ್ಲಿ ಹಗಲು ರಾತ್ರಿ ಇದೇ ವಿಚಾರ ನಡೀತಿರ್ತದೆ. ನಾವು ಹೇಗೆ ಅನೇಕರ ಜೀವನವನ್ನು ರೂಪಿಸಬೇಕು, ಅನೇಕರ ಜೀವನ ಶ್ರೇಷ್ಠ ಜೀವನವನ್ನಾಗಿ ಮಾಡಬೇಕು. ಅನೇಕರ ಜೀವನ ಶ್ರೇಷ್ಠ ಜೀವನವನ್ನಾಗಿ ಮಾಡಿದಾಗ ನಮ್ಮ ಜೀವನದಲ್ಲಿಯೂ ನಮಗೆ ಉನ್ನತಿಯ ಪ್ರಾಪ್ತಿಯಾಗ್ತದೆ ಅನ್ನೋದು ಸೇವಾಧಾರಿ ಮಕ್ಕಳಿಗೆ ಗೊತ್ತಿರ್ತದೆ. ಖುಷಿ ಹೋತಿ ಹೈ, ಹರ್ ಏಕ್ ಕೋ ಉಮಂಗ್ ರಹತಾ ಹೈ, ಹಮ್ ಅಪ್ನೆ ಗಾಂವ್ ವಾಲೋಂ ಕಾ ಉದ್ಧಾರ ಕರೆಂ. ಅನೇಕ ಮಕ್ಕಳಿಗೆ ಒಂದು ಆಶೆ ಇರ್ತದೆ, ಉತ್ಸಾಹ ಇರ್ತದೆ. ನಮ್ಮ ಜನರಿಗೆ, ನಮ್ಮ ಹಳ್ಳಿಯ ಜನರಿಗೆ ಜ್ಞಾನ ಹೇಳಬೇಕು, ನಮ್ಮ ಊರಿನ ಉದ್ಧಾರ ಮಾಡಬೇಕು ಅಂತ ಅನೇಕರಿಗೆ ಸಂಕಲ್ಪ ಇರ್ತದೆ. ಅಪ್ನೆ ಹಮ್ ಜಿನ್ಸ್ ಕಿ ಸೇವಾ ಕರೆ. ಬಾಪ್ ಕಹತೆ ಚಾರಿಟಿ ಬಿಗಿನ್ಸ್ ಆಟ್ ಹೋಮ್. ನಮ್ಮ ಸಹಪಾಠಿಗಳು, ಸಹೋದ್ಯೋಗಿಗಳು, ಸಹಯೋಗಿಗಳು ಎಲ್ಲರ ಉದ್ಧಾರ ಮಾಡಬೇಕು, ಎಲ್ಲರ ಸೇವೆ ಮಾಡಬೇಕು ಅಂತ ಅನೇಕ ಮಕ್ಕಳಲ್ಲಿ ಉತ್ಸಾಹ ಇರ್ತದೆ. ಬಾಬಾ ಹೇಳ್ತಾರೆ, ನೀವು ಈ ಸೇವೆಯ ಕಾರ್ಯವನ್ನು ನಿಮ್ಮ ಮನೆಯಿಂದನೇ ಪ್ರಾರಂಭ ಮಾಡಿರಿ. ಬಾಪ್ ಬೈಟ್ ಬಚ್ಚೋं को ಶಿಕ್ಷಾ ದೇತೆ, ಬಚ್ಚೆ ತುಮಕೋ ಪಹಲೆ ಅಪ್ನಿ ಉನ್ನತಿ ಕರ್ನಿ. ಬಾಬಾ ಮಕ್ಕಳಿಗೆ ಶಿಕ್ಷಣ ಕೊಡ್ತಾರೆ. ಮಕ್ಕಳೇ, ಯಾವುದೇ ಕೆಲಸ ಇರಲಿ, ಉನ್ನತಿಯ ಕೆಲಸನೇ ಇರಲಿ, ಸೇವೆಯ ಕೆಲಸನೇ ಇರಲಿ, ಧಾರಣೆ ಮಾಡೋ ಕೆಲಸನೇ ಇರಲಿ, ಯೋಗ ಮಾಡುವ ಕೆಲಸನೇ ಇರಲಿ, ಮೊದಲು ನಿಮ್ಮಿಂದ ಪ್ರಾರಂಭ ಆಗಬೇಕು. ನಿಮ್ಮ ಉನ್ನತಿಯನ್ನು ಮೊದಲು ನೀವೇ ಮಾಡಿಕೊಳ್ಳಿ, ನಂತರ ಅನೇಕರ ಉನ್ನತಿಗೆ सहयोग ಕೊಡಿ. ಬಾಪ್ ಜಾನ್ತೆ ಹೇ ರೂಹಾನಿ ಕಲ್ಪ ವೃಕ್ಷ ಕಲ್ಪ ಪಹಲೆ ಮಿಸಲ್ ಹಿ ಹೇ. ಬಾಬನಿಗೆ ಗೊತ್ತಿದೆ ಈ ಆತ್ಮಿಕ ಕಲ್ಪವೃಕ್ಷ ಕಲ್ಪದ ಹಿಂದಿನಂತೆಯೇ ಬೆಳೀತಾ ಇದೆ. ಯಹ ವೃಕ್ಷ ಹೇನ ಇನ್ಮೇ ಸಭಿ ಸೆಕ್ಷನ್ ಹೇ. ಪರಮಧಾಮದಲ್ಲಿ ಆತ್ಮಗಳ ವೃಕ್ಷ ಇದೆ.
ಅದರಲ್ಲಿ ಒಂದೊಂದು ಧರ್ಮಕ್ಕೆ ಒಂದೊಂದು ವಿಭಾಗ ಇದೆ. ತುಮ್ ಆಗೆ ಚಲ್ सब साक्षात्कार करेंगे. कैसे सब रहते हैं सीजरा तो जरूर है ना. ಆತ್ಮಗಳು ಪರಮಧಾಮದಲ್ಲಿ ಹೇಗೆ ಅವರವರ ಜಾಗದಲ್ಲಿ ಸೆಟ್ ಆಗ್ತಾರೆ ಅನ್ನೋದು ಮುಂದೆ ನಿಮಗೆ ಸಾಕ್ಷಾತ್ಕಾರ ಆಗಲಿದೆ. बुद्धि भी कहती है वहाँ से आत्माएं फिर नंबरवार आती. ಇಲ್ಲಿಂದ ಮನೆಗೆ ಹೋಗುವಾಗಲೂ ನಾವೆಲ್ಲ ಆತ್ಮರು ನಂಬರ್ವಾರಾಗಿ ಹೋಗ್ತೀವಿ. ಅಲ್ಲಿ ಸೆಟ್ ಆಗೋದು ಅಥವಾ ಕೂಡುವುದು ಸಹ ನಂಬರ್ವಾರಾಗಿ ಕೂತ್ಕೊಳ್ತೇವೆ. ಹಾಗೆ ಸೃಷ್ಟಿ ನಾಟಕದಲ್ಲಿ ಬರುವಾಗಲೂ ನಂಬರ್ವಾರಾಗಿ ಬರ್ತೆ. ಅವರವರ ಕರ್ಮದ ಆಧಾರದಿಂದ, ಪುರುಷಾರ್ಥದ ಆಧಾರದಿಂದ, ಪಾತ್ರದ ಆಧಾರದಿಂದ, ಸಮಯದ ಆಧಾರದಿಂದ ಆತ್ಮರು ಪರಮಧಾಮದಿಂದ ಈ ಸೃಷ್ಟಿ ನಾಟಕದಲ್ಲಿ ಬರ್ತಾರೆ. तो बच्चों का विचार सागर मंथन चलना चाहिए कि ऐसे ऐसे सर्विस करें, यह करें, साथ साथ बाप की भी याद रहनी चाहिए. याद से ही उन्नति होती. ಮಕ್ಕಳಲ್ಲಿ ವಿಚಾರ ಸಾಗರ ಮಂಥನ ನಡಿಬೇಕು. ಈ ಥರ ನಾವು ಸೇವೆ ಮಾಡಬೇಕು, ಈ ಥರ ಬಾಬೋರ್ ನೆನಪಿನಲ್ಲಿ ಇರಬೇಕು, ನೆನಪು ಮಾಡೋದ್ರಿಂದನೇ ಉನ್ನತಿ ಆಗುವುದು ಅಂತ ಸದಾ ಮಕ್ಕಳಿಗೆ ನೆನಪಿರಬೇಕು. ಬಾಬಾ ಕಹೆಂಗೆ ಡ್ರಾಮಾ ಪ್ಲ್ಯಾನ್ ಅನುಸಾರ ಜೋ ಪಾಸ್ ಹುವಾ ವಹ ಠೀಕ್ ಹೈ. ಬಾಬಾ ಹೇಳ್ತಾರೆ, ನಾಟಕದ ಅನುಸಾರವಾಗಿ ಏನು ನಡೆದು ಹೋಗಿದೆ ಅದು ಸರಿನೇ ಇತ್ತು. लाडले बच्चे आगे चल तुम्हारे में ಯೋಗ ಬಲ್ ಕಿ ತಾಕತ್ ಆ ಜಾಯೇಗಿ. ಪ್ರೀತಿಯ ಮಕ್ಕಳೇ, ಮುದ್ದಿನ ಮಕ್ಕಳೇ, ಮುಂದೆ ನಿಮ್ಮಲ್ಲಿ ಯೋಗ ಬಲದ ಶಕ್ತಿ ಬರುವುದು. फिर तुम किसी को थोड़ा ही समझाएंगे तो झट समझ जाएंगे. ನಿಮ್ಮಲ್ಲಿ ಶಕ್ತಿ ಬಂದಾಗ ಕೆಲವೇ ವಿಚಾರಗಳನ್ನು ನೀವು ಜನರಿಗೆ ತಿಳಿಸಿದ್ರೂ ತಕ್ಷಣ ಅವರು ತಿಳ್ಕೊಂಡು ಬಿಡ್ತಾರೆ. ಗಂಟೆಗಟ್ಟಲೆ ನೀವು ಜ್ಞಾನ ಹೇಳುವ ಅವಶ್ಯಕತೆ ಆಗ ಇರೋದಿಲ್ಲ. ಕೆಲವೇ ವಿಚಾರಗಳಲ್ಲಿ, ಶಬ್ದಗಳಲ್ಲಿ ನೀವು ಜ್ಞಾನ ಹೇಳಿದರೆ ಕೇಳೋರಿಗೆ ಅದು ಅರ್ಥ ಆಗಿಬಿಡ್ತದೆ. ಯಹ ಭಿ ಜ್ಞಾನ ಬಾಣ ಹೇನ, ಬಾಣ ಲಗ್ತಾ ಹೇ ತೋ ಘಾಯಲ್ ಕರ್ ದೇತಾ ಹೈ. ಇದು ಜ್ಞಾನದ ಬಾಣ ಆಗಿದೆ. ಒಬ್ಬರಿಗೆ ಬಾಣ ತಾಗಿದರೆ ಅಲ್ಲಿ ಘಾಸಿ ಆಗಿಬಿಡ್ತದೆ. ಪಹಲೆ ಘಾಯಲ್ ಹೋತೆ ಫಿರ್ ಬಾಬಾಕೆ ಬಂತೆ. ಮೊದಲು ಬಂದವರು ಗಾಯಾಳು ಆಗಬೇಕು, ನಂತರ ತಂದೆಗೆ ಬಲಿಯಾಗಬೇಕು, ತಂದೆಯ ಮಕ್ಕಳಾಗಬೇಕು. ಆ ಥರ ನೀವು ಜ್ಞಾನದ ಬಾಣ ಹೊಡೀರಿ. ಏಕಾಂತ ಮೇ ಬೈಠ್ ಯುಕ್ತಿಯಾ ನಿಕಾಲ್ನಿ ಚಾಯಿ. ಏಕಾಂತದಲ್ಲಿ ಕುಳಿತು ಉಪಾಯಗಳನ್ನು ಹುಡುಕ್ರಿ. ಐಸೆ ನಹಿ ರಾತ ಕೋ ಸೋಯಾ ಸುಬಹ ಕೋ ಉಠಾ ನಹಿ. ಸವೇರೆ ಉಠ್ಕರ್ ಬಾಬಾ ಕೋ ಬಹುತ್ ಪ್ರೇಮ್ ಸೆ ಯಾದ್ ಕರ್ನಾ ಚಾಹಿಯೆ. ತಂದೆಯ ಮಕ್ಕಳಾದ ಮೇಲೆ ಬರೇ ಮಲಗೋದೋ, ಊಟ ಮಾಡೋದೋ, ಮತ್ತೆ ಮಲಗೋದೋ ಇಷ್ಟೇ ಕೆಲಸ ಮಾಡಬೇಡ್ರಿ. ರಾತ್ರಿ ಮಲಗಿದ್ರು ಬೆಳಗ್ಗೆ ಎದ್ದರು ಅಮೃತ ವೇಳೆಯ ಯೋಗನೇ ಮಾಡಿಲ್ಲ ಅಂದರೆ ಅವರು ತಂದೆಯ ಮಕ್ಕಳೇ ಅಲ್ಲ. ಆದ್ದರಿಂದ ಬೆಳಗ್ಗೆ ಎದ್ದು ಪ್ರೀತಿಯಿಂದ ಬಾಬೋರ್ನ ನೆನಪು ಮಾಡಬೇಕು. ರಾತಕ್ಕೂ ಭಿ ಯಾದ ಮೇ ಸೋನಾ ಚಾಯಿ. ರಾತ್ರಿ ಮಲಗುವಾಗಲೂ ಬಾಬೋರ್ನ ನೆನಪು ಮಾಡ್ತಾ 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 ಅದೇ ಯೋಗದ ಅವಸ್ಥೆಯಲ್ಲಿ ಮಲಗಬೇಕು. ಬಾಬಾ ಕೋ ಯಾದ್ ಹಿ ನಹಿ ಕರೆಂಗೆ ತೋ ಬಾಪ್ ಫಿರ್
ಪ್ಯಾರ್ ಕೇಸೆ ಕರೆಂಗೆ. ನೀವು ಬಾಬವ್ರನ್ನ ನೆನಪೇ ಮಾಡಿಲ್ಲ ಅಂದರೆ ಬಾಬಾ ನಿಮಗೆ ಪ್ರೀತಿ ಹೇಗೆ ಮಾಡ್ತಾರೆ? ಕಶೀಶಿ ನಹಿ ಹೋಗಿ. ತಂದೆಯ ಕಡೆಗೆ ನಿಮಗೆ ಆಕರ್ಷಣೆನೇ ಆಗೋದಿಲ್ಲ. ನೆನಪು ಮಾಡಿದರೆ ಬಾಬಾ ಪ್ರೀತಿ ಮಾಡ್ತಾರೆ. ಬಾಬವರು ಸಹ ನಿಮ್ಮನ್ನು ನೆನ್ಪು ಮಾಡ್ತಾರೆ. ಆಗ ನಿಮಗೆ ತಂದೆಯ ಕಡೆಗೆ ಆಕರ್ಷಣೆ ಆಗ್ತದೆ. ಬಲ್ ಬಾಬಾ ಜಾನ್ತೆ ಹೇ ड्रामा में सब प्रकार के नंबरवार बनने, फिर भी चुप करके बैठ थोड़े ही जाएंगे, ಪುರುಷಾರ್ಥ ಕರಾಯಿಂಗೇನಾ? ಬಾಬುರ್ಗೂ ಗೊತ್ತಿದೆ ನಾಟಕದಲ್ಲಿ ಎಲ್ಲ ರೀತಿಯ ಪುರುಷಾರ್ಥಿಗಳು ಇದ್ದಾರೆ ಅಂತ. ರಾಜ ಆಗೋರು, ಪ್ರಜಾ ಆಗೋರು, ದಾಸದಾಸಿ ಆಗೋರು, ನಂಬರ್ವಾರ್ ಪುರುಷಾರ್ಥಿಗಳು ಇದ್ದಾರೆ ಅನ್ನೋದು ಬಾಬವ್ರಿಗೂ ಗೊತ್ತಿದೆ. ಹಾಗಂತ ಸುಮ್ಮನೆ ಕೂತ್ಕೊಳ್ಳಿಕ್ಕಾಗುತ್ತಾ? ಎಲ್ಲರಿಗೂ ಉತ್ಸಾಹ ಕೊಡಬೇಕಾಗ್ತದೆ, ಮತ್ತೆ ಮತ್ತೆ ಎಚ್ಚರಿಕೆ ಕೊಡಬೇಕಾಗ್ತದೆ. ಪುರುಷಾರ್ಥ ತೋ ಕರಾಯಿಂಗೇನಾ? ಎಷ್ಟು ಸಾಧ್ಯವೋ ಅಷ್ಟು ಮಕ್ಕಳಿಂದ ತಂದೆ ಪುರುಷಾರ್ಥ ಮಾಡಿಸ್ತಾರೆ. बच्चों को ड्रामा कहकर ठहर नहीं जाना, नहीं तो अंत्य समय में बहुत पछताना पड़ेगा. ನೀವು ಮಕ್ಕಳು ಸಹ ನಾಟಕ ಅಂಥೇಳಿ ನಿಂತಲ್ಲೇ ನಿಲ್ಲಬಾರದು. नहीं तो अंत्य समय में बहुत पछताना पड़ेगा. ನಾಹಿಕ್ ಮೈನೆ ಐಸಾ ಕಿಯಾ. ಬಾಬಾ ಹೇಳ್ತಾರೆ, ಈಗ ನೀವು ಗಮನ ಕೊಟ್ಟು ಪುರುಷಾರ್ಥ ಮಾಡದೆ ಹೋದರೆ ಕೊನೆ ಸಮಯದಲ್ಲಿ ಬಹಳ ಪಶ್ಚಾತ್ತಾಪ ಪಡಬೇಕಾಗ್ತದೆ. ನಾನು ಸರಿಯಾಗಿ ಓದಲಿಲ್ಲ, ಗಮನ ಕೊಡಲಿಲ್ಲ ಅನ್ನೋದು ಕೊನೆಗೆ ಪಶ್ಚಾತ್ತಾಪ ಆಗ್ತದೆ. ಮಾಯಾಕ್ಕೆ ವಶ ಹೋ ಗಯ, ಬಾಪಕೋ ತರಸ್ ಪಡ್ತಾ ಹೈ. ಆ ಸಮಯದಲ್ಲಿ ನಾನು ಮಾಡಿಲ್ಲವಲ್ಲ ಅನ್ನುವುದು ಕೊನೆಗೆ ಮನಸ್ಸಿಗೆ ಏನು ಮಾಡ್ತದದು? ದುಃಖ ಕೊಡ್ತದೆ, ಪಶ್ಚಾತ್ತಾಪ ಆಗ್ತದೆ. ಅಂತಹ ಮಕ್ಕಳನ್ನು ನೋಡಿದಾಗ ತಂದೆಗೂ ಸಹ ಅವರ ಮೇಲೆ ದಯೆ ಬರ್ತದೆ. ನಹಿ ಸುಧರ್ತೆ ಹೇ ತೋ ಉನ್ಕಿ ಕ್ಯಾ ಗತಿ ಹೋಗಿ. ರೋಯೆಂಗೆ, ಪೀಟೆಂಗೆ, सजाए खाएंगे. इसलिए बाप बच्चों को बार बार शिक्षा देते हैं कि बच्चे तुम्हें परफेक्ट बनना है. ಯಾವ ಮಕ್ಕಳು ಸುಧಾರಣೆ ಆಗೋದಿಲ್ಲ ಅವರ ಗತಿ ಏನಾಗುವುದು? ಕೊನೆಗೆ ಅವರು ಅಳಬೇಕಾಗ್ತದೆ, ಶಿಕ್ಷೆ ಅನುಭವಿಸ್ಬೇಕಾಗ್ತದೆ. ಆದ್ದರಿಂದ ಬಾಬಾ ಹೇಳ್ತಾರೆ, ಈಗಲೇ ನೀವು ತಂದೆ ಕೊಡುವ ಶಿಕ್ಷಣದ ಕಡೆಗೆ ಗಮನ ಕೊಟ್ಟು ಪರಿಪೂರ್ಣ ಆಗ್ರಿ. ಈ ಶಿಕ್ಷಣಕ್ಕೆ ನೀವು ಮಹತ್ವ ಕೊಡದಿದ್ದರೆ ಕೊನೆಗೆ ಧರ್ಮರಾಜನ ಶಿಕ್ಷೆ ನೀವು ಪಡಿಬೇಕಾಗ್ತದೆ. ಬಾರ್ ಬಾರ್ ಅಪ್ನಿ ಚೆಕಿಂಗ್ ಕರ್ನಿ, हर एक बच्चे को अपने से पूछना है, बाप से हमें सब कुछ मिला, फिर किस चीज़ की मेरे में कमी. ಬಾರಿ ಬಾರಿಗೂ ನಿಮ್ಮನ್ನು ನೀವು ನೋಡ್ಕೊಳ್ಳಿ, ನಿಮ್ಮ ಪರಿಶೀಲನೆ ಮಾಡಿಕೊಳ್ಳಿ, ನಿಮಗೆ ನೀವೇ ಕೇಳ್ಕೊಳ್ಳಿ. ತಂದೆ ನಮಗೆ ಎಲ್ಲವನ್ನೂ ಕೊಡ್ತಾ ಇದ್ದಾರೆ, ಆದರೂ ನನ್ನಲ್ಲಿ ಕೊರತೆ ಯಾಕೆ ಉಳಿದಿದೆ? ಅಪ್ನೆ ಅಂದರ್ ಝಾಂಕ್ ಕರ್ಕೆ ದೇಖನಾ ಹೈ. ನಿಮ್ಮ ಒಳಗೆ ನೀವು ನೋಡ್ಕೊಳ್ಳಿ. ನಿಮ್ಮ ಮುಖವನ್ನು ಅಂದರೆ ಆತ್ಮದ ಮುಖವನ್ನು ಜ್ಞಾನ ದರ್ಪಣದಲ್ಲಿ ನೋಡ್ಕೊಳ್ಳಿ. ಜೈಸೆ ನಾರದ್ ಸೆ ಪೂಛಾ कि लक्ष्मी को वरने के लायक अपने को समझते हो, बाप भी पूछते हैं लक्ष्मी को वरने लायक बने हो. ನಾರದನಿಗೆ ನಾರಾಯಣ ಕೇಳ್ತಾನೆ, ನೀನು ಲಕ್ಷ್ಮಿಯ ಜೊತೆಗೆ
ಮದುವೆ ಮಾಡಿಕೊಳ್ಳಿಕ್ಕೆ ನಿನ್ನಲ್ಲಿ ಆ ಥರದ ಯೋಗ್ಯತೆ ಇದೆಯೇ, ನಿನ್ನ ಮುಖ ನೋಡ್ಕೊಂಡು ಬಾ ಅಂತ ಹೇಳ್ತಾನೆ. ಆಗ ನಾರದನಿಗೆ ಅವನ ಮುಖ ಹೇಗೆ ಕಾಣಿಸ್ತದೆ? ಮಂಗನ ಮುಖ ಕಾಣಿಸ್ತದೆ. ಹಾಗೆ ಬಾಬಾ ಮಕ್ಕಳಿಗೆ ಕೇಳ್ತಾರೆ, ನೀವು ಲಕ್ಷ್ಮಿಗೆ ವರಿಸಲು ಲಾಯಕ ಆಗಿದ್ದೀರಾ? ಕೇಳಿದರೆ ಏನು ಹೇಳ್ತೀರಿ? ನಾವು ಲಕ್ಷ್ಮೀನಾರಾಯಣ ಆಗ್ತೀವಿ ಅಂತ ಹೇಳ್ತೀರಿ. ಹಾಗಾದರೆ ಲಕ್ಷ್ಮೀ ಜೊತೆಗೆ ಮದುವೆ ಮಾಡಿಕೊಳ್ಳುವಂಥ ಯೋಗ್ಯತೆ, ಅರ್ಹತೆ ನಿಮ್ಮಲ್ಲಿ ಬಂದಿದೆಯೇ? ದೇಖ್ನಾ ಹೈ ಕ್ಯಾ ಕ್ಯಾ ಖಾಮಿಯಾ ರಹಿ ಹುಯಿ. ನೋಡ್ಕೊಳ್ಳಿ, ನಿಮ್ಮಲ್ಲಿ ಯಾವ ಯಾವ ಕೊರತೆಗಳು, ಅವಗುಣಗಳು ಇನ್ನೂ ಉಳ್ಕೊಂಡಿದ್ದಾವೆ. ಜಿಸ್ಕೋ ನಿಕಾಲ್ನೆ ಕಾ ಪುರುಷಾರ್ಥ ಕರ್ನಾ ಹೈ. ಅವುಗಳನ್ನು ತೆಗೆದು ಹಾಕಲಿಕ್ಕೆ ನೀವು ಪುರುಷಾರ್ಥ ಮಾಡಬೇಕು. ನಯೇ ನಯೇ ಬಚ್ಚೋಂ ಕೋ ಭಿ ಸಮझाया जाता है. बताओ तुम्हारे में कोई खामी तो नहीं. ಹೊಸ ಹೊಸ ಮಕ್ಕಳಿಗೂ ಸಹ ಬಾಬಾ ತಿಳಿಸ್ತಾರೆ, ಮಕ್ಕಳೇ ನೋಡ್ಕೊಳ್ಳಿ, ನಿಮ್ಮಲ್ಲಿ ಯಾವುದೇ ರೀತಿಯ ಅಭಾವ, ಕೊರತೆ, ದುರ್ಬಲತೆಗಳು ಉಳಿದಿದ್ದಾವೆಯೋ ಹೇಗೆ? ಕ್ಯೋಂಕಿ ತುಮ್ಹೇ ತೋ ಅಭಿ ಪರ್ಫೆಕ್ಟ್ ಬನ್ನಾ ಹೈ. ಬಾಪ್ ಆತೆ ಹೇ ಪರ್ಫೆಕ್ಟ್ ಬನಾನೆ. ನೀವೀಗ ಪರಿಪೂರ್ಣ ಆಗಬೇಕಾಗಿದೆ. ತಂದೆ ಬಂದಿರುವುದೇ ಮಕ್ಕಳನ್ನು ಪರಿಪೂರ್ಣ ಮಾಡಲಿಕ್ಕಾಗಿ. तो अपने अंदर से पूछो, हम इन लक्ष्मी नारायण जैसे परफेक्ट बने हैं. ಆಂತರಿಕವಾಗಿ ನಿಮಗೆ ನೀವೇ ಕೇಳ್ಕೊಳ್ಳಿ, ನೀವು ಲಕ್ಷ್ಮೀನಾರಾಯಣರ ಸಮಾನ ಪರಿಪೂರ್ಣ ಆಗಿದ್ದೀರಾ? ಅಗರ್ ಖಾಮಿಯಾ ಹೇ तो बाप को बताना चाहिए कि यह खामियाँ हमारे से निकलती नहीं. उसका कोई उपाय बताओ. ಒಂದು ವೇಳೆ ನಿಮ್ಮಲ್ಲಿ ಅವಗುಣಗಳು, ದುರ್ಬಲತೆಗಳು ಇದ್ದರೆ ತಂದೆಗೆ ಕೇಳ್ಕೊಳ್ಳಿ, ಬಾಬಾ ನಮ್ಮಲ್ಲಿ ಇಂತಿಂಥ ಅವಗುಣಗಳಿವೆ, ಇಂಥ ದುರ್ಬಲತೆ ಇದೆ, ತೆಗೆದು ಹಾಕಲಿಕ್ಕೆ ಉಪಾಯ ತಿಳಿಸ್ರಿ. ನಮ್ಮಿಂದ ಆ ದುರ್ಗುಣಗಳು ಹೋಗ್ತಿಲ್ಲ ಅಂಥೇಳಿ. ಬಿಮಾರಿ ಸರ್ಜನ್ ದ್ವಾರ ಹಿ ನಿಕಲ್ ಸಕ್ತಿ. ಆಗ ಬಾಬಾ ನಿಮಗೆ ಮುರಳಿಯ ಮೂಲಕ ಉಪಾಯಗಳನ್ನು ತಿಳಿಸ್ತಾರೆ. ಯಾವುದೇ ಒಂದು ಕಾಯಿಲೆ ವೈದ್ಯರಿಗೆ ತೋರಿಸೋದ್ರಿಂದನೇ ಕಡಿಮೆ ಆಗ್ತದೆ. ಹಾಗೆ ನಿಮ್ಮಲ್ಲಿ ಇರುವ ಕಾಯಿಲೆಗಳನ್ನು ಅವಿನಾಶಿ ಸರ್ಜನ್ ತಂದೆಯ ಹತ್ತಿರ ಹೇಳ್ಕೊಳ್ಳಿ. ಆ ತಂದೆ ನಿಮಗೆ ಅದರ ಪರಿಹಾರ ಮುರಳಿಯಲ್ಲಿ ಹೇಳ್ತಾರೆ. ಅದಕ್ಕೆ ಉಪಾಯನೂ ಮುರಳಿಯಲ್ಲಿ ಹೇಳ್ತಾರೆ. तो ईमानदारी से, सच्चाई से देखो मेरे में क्या खामी है. ಪ್ರಾಮಾಣಿಕತೆಯಿಂದ, ಸತ್ಯತೆಯಿಂದ ನೋಡ್ಕೊಳ್ಳಿ, ನಿಮ್ಮಲ್ಲಿ ಯಾವ ಕೊರತೆ ಇದೆ. ಇನ್ನು ನಿಮ್ಮಲ್ಲಿ ಕ್ರೋಧ ಎಷ್ಟಿದೆ, ಅಭಿಮಾನ ಎಷ್ಟಿದೆ, ಲೋಭ ಎಷ್ಟಿದೆ, ಚಿಕ್ಕ ಪುಟ್ಟ ಅವಗುಣಗಳು ಎಷ್ಟಿವೆ ನೋಡ್ಕೊಳ್ಳಿ. ಖಾಮಿಯಾ ಬತಾಯಿಂಗೆ ತೋ ಬಾಪ್ ರಾಯ್ ದೇಂಗೆ. ನಿಮ್ಮ ದುರ್ಬಲತೆಗಳನ್ನು ತಂದೆಯ ಹತ್ತಿರ ಹೇಳಿಕೊಂಡಾಗ ಅದಕ್ಕೆ ಬಾಬಾ ಸೂಕ್ತವಾದ ಸಲಹೆಗಳನ್ನು ತಿಳಿಸ್ತಾರೆ. ಖಾಮಿಯಾ ಬಹುತೋ ಮೇ ಹೇ. ಮಕ್ಕಳಲ್ಲಿ ಇನ್ನೂ ಅನೇಕ ದುರ್ಬಲತೆಗಳು, ದುರ್ಗುಣಗಳು, ಕೊರತೆಗಳು ಇವೆ. ಕೋಯಿ ಮೇ ಕ್ರೋಧ ಹೇ, ಕೋಯಿ ಮೇ ಲೋಭ ಹೇ, ಯಾ ಫಾಲ್ತು ಚಿಂತನ್ ಹೇ, ತೋ ಉಸ್ಕೋ ಜ್ಞಾನ ಕಿ ಧಾರಣ ಹೋ ನಹಿ ಸಕ್ತಿ. ಕೆಲವರಲ್ಲಿ ಕ್ರೋಧ ಇದೆ, ಕೆಲವರಲ್ಲಿ ಲೋಭ ಇದೆ, ಕೆಲವರಲ್ಲಿ ಮೋಹ ಇದೆ, ಕೆಲವರಲ್ಲಿ ವ್ಯರ್ಥ ಚಿಂತನೆ ಮಾಡುವ ಅಭ್ಯಾಸ ಇದೆ. ಅಂಥ ಮಕ್ಕಳಲ್ಲಿ ಜ್ಞಾನದ ಧಾರಣೆ ಆಗೋದಿಲ್ಲ.
बाप रोज रोज समझाते हैं, वैसे इतना समझाने की दरकार नहीं, लेकिन यह धारण करने की बातें. ಬಾಬಾ ನೋಡಿದರೆ ಪ್ರತಿದಿನದ ಮುರಳಿಯಲ್ಲೂ ಸಹ ಕೆಲವೊಮ್ಮೆ ಹೇಳಿದ್ದನ್ನೇ ಹೇಳ್ತಾರೆ. ಆತ್ಮ ಆಗ್ರಿ, ನನ್ನನ್ನು ನೆನಪು ಮಾಡಿರಿ, ಬೆಳಗ್ಗೆ ಎದ್ದು ನನ್ನನ್ನು ನೆನಪು ಮಾಡಿರಿ, ನಿಮ್ಮ ದುರ್ಬಲತೆಗಳನ್ನು ನೀವೇ ನೋಡ್ಕೊಳ್ಳಿ. ಹೀಗೆ ಬಾರಿ ಬಾರಿಗೂ ಹೇಳುವ ಅಗತ್ಯ ಯಾಕಿದೆ? ಯಾಕೆ ಅಂದರೆ ಮಕ್ಕಳಲ್ಲಿ ಧಾರಣೆ ಆಗ್ತಿಲ್ಲ. ಅದಕ್ಕಾಗಿ ಪುನಃ ಪುನಃ ಹೇಳಬೇಕಾಗ್ತದೆ. 5 विकारों को जीतने की बात अभी की है. तुम्हारे में कोई वह भूत नहीं, यह जन्म जन्मांतर के भूत 5 विकार अंदर में प्रवेश है. 5 ವಿಕಾರಗಳನ್ನು ಗೆಲ್ಲುವ ಮಾತು ಸಂಗಮ ಯುಗದ ಮಾತಾಗಿದೆ. ನಿಮ್ಮಲ್ಲಿ ಅಶುದ್ಧ ಆತ್ಮಗಳು ಇಲ್ಲ, ಆ ದೆವ್ವಗಳು ನಿಮ್ಮಲ್ಲಿ ಸೇರಿಕೊಂಡಿಲ್ಲ. ಆದರೆ ಈ 5 ದೆವ್ವಗಳು, ಈ 5 ಭೂತಗಳು ನಿಮ್ಮಲ್ಲಿ ಅರ್ಧಾಕಲ್ಪದಿಂದ ಸೇರಿಕೊಂಡಿದ್ದಾವೆ. ಜನ್ಮ ಜನ್ಮಾಂತರಕ್ಕೆ 5 ಭೂತ अंदर प्रवेश है, जिन्होंने दुखी किया है. ಜನ್ಮ ಜನ್ಮಾಂತರದಿಂದ ಈ 5 ಭೂತಗಳು ನಿಮ್ಮಲ್ಲಿ ಸೇರಿರುವ ಕಾರಣ ನೀವು ದುಃಖಿಯಾಗಿದ್ದೀರಿ. 5 ಭೂತಗಳು ನಿಮ್ಮನ್ನು ದುಃಖಿಯನ್ನಾಗಿ ಮಾಡಿವೆ. ಕಾಮಭೂತ ಕೆ ಲಿಯೇ ತೋ ರೋಜ ಸಮझाया जाता है. ಕಾಮದ ಭೂತವನ್ನು ಓಡಿಸಲು ಬಾಬಾ ಪ್ರತಿದಿನದ ಮುರಳಿಯಲ್ಲಿನೂ ಹೇಳ್ತಾರೆ. ಪವಿತ್ರ ಆಗ್ರಿ, ಕಾಮ ಮಹಾಶತ್ರು, ಕಾಮಜೀತ ಆಗ್ರಿ, ಕಾಮಜೀತ ಆಗೋರೆ ಜಗಜ್ಜೀತ ಆಗ್ತಾರೆ ಅಂತ ಪ್ರತಿದಿನವೂ ಬಾಬಾ ಮಕ್ಕಳಿಗೆ ತಿಳಿಸ್ತಾರೆ. आंखें बहुत धोखा देती, इसलिए आत्मा को देखने की प्रैक्टिस अच्छी रीति डालनी चाहिए. ಕಣ್ಣುಗಳು ನಿಮಗೆ ಬಹಳ ಮೋಸ ಮಾಡ್ತವೆ. ಆದ್ದರಿಂದ ಆತ್ಮಿಕ ದೃಷ್ಟಿಯಿಂದ ನೋಡುವ ಅಭ್ಯಾಸ ಪಕ್ಕಾ ಮಾಡಿಕೊಡಿ. मैं आत्मा हूँ, यह भी आत्मा है, तुम आत्मा ये तो ಭಾಯಿ ಭಾಯಿ ಹೋನ. ಒಬ್ಬರನ್ನು ನೋಡುವಾಗ ನಾನು ಆತ್ಮ, ಇವರೂ ಆತ್ಮ, ನಾವೆಲ್ಲ ಆತ್ಮರು, ಸೋದರ ಸೋದರರು, ಸೋದರ ಆತ್ಮರು ಅನ್ನುವಂತಹ ಸ್ಮೃತಿ ನಿಮ್ಮಲ್ಲಿ ಇರಲಿ. ತೋ ಇಸ್ ಶರೀರ್ ಕೋ ನಹಿ ದೇಖನಾ ಹೈ. ದೇಹವನ್ನು ನೋಡ್ತಾ ಇದ್ರೂ ಸಹ ದೇಹ ನೋಡಬೇಡಿ, ನೋಡಿ ನೋಡದಂತೆ ಇರಬೇಕು. ಹಮ್ ಆತ್ಮಾಯೇ ಸಬ್ ವಾಪಸ್ ಘರ್ ಜಾನೆ ವಾಲಿ ಹೇ. ನಾವೆಲ್ಲ ಆತ್ಮರು ಈಗ ಮನೆಗೆ ಹೋಗೋರಿದ್ದೇವೆ. बाप आए हैं ले जाने के लिए, बाकी यह देखना है हम सर्वगुण संपन्न बने हैं. ಬಾಬಾ ಬಂದಿರುವುದೇ ನಮ್ಮನ್ನು ಕರ್ಕೊಂಡು ಹೋಗೋದಕ್ಕಾಗಿ. ತಂದೆಯ ಜೊತೆಗೆ ಹೋಗುವ ಮೊದಲೇ ನೋಡ್ಕೊಳ್ಳಿ, ನಾವು ಸರ್ವಗುಣ ಸಂಪನ್ನ ಆಗಿದ್ದೇವೋ ಹೇಗೆ. ಕೌನ್ ಸಾ ಗುಣ ಕಮ್ ಹೈ, ನಮ್ಮಲ್ಲಿ ಯಾವ ಗುಣದ ಕೊರತೆ ಇದೆ. ಆತ್ಮಾ ಕೋ ದೇಖ ಬತಾಯಾ ಜಾತಾ ಹೈ, ಇಸ್ ಆತ್ಮಾ ಮೇ ಯಹ ಖಾಮಿ. ಆತ್ಮನನ್ನು ನೋಡಿನೇ ಹೇಳಬಹುದು, ಇಂಥ ಆತ್ಮನಲ್ಲಿ ಇಂಥ ಒಂದು ಕೊರತೆ ಇದೆ, ಈ ಗುಣದ ಅಭಾವ ಇದೆ ಅಂತ. तो फिर बैठकर करेंट दे कि इनसे यह बीमारी निकल जाए. ನಮ್ಮ ಸುತ್ತಮುತ್ತ ಇರುವ ಆತ್ಮರನ್ನು ನಾವು ನೋಡಬೇಕು, ಪರಿವಾರದ ಸೋದರ ಸೋದರಿಯರನ್ನು ನೋಡಬೇಕು. ನೋಡಿದಾಗ ಗೊತ್ತಾಗ್ತದೆ, ಇವರಲ್ಲಿ ಕ್ರೋಧ ಇದೆ, ಇವರಲ್ಲಿ ಅಹಂಕಾರ ಇದೆ, ಇವರಲ್ಲಿ ಈ ಗುಣದ ಕೊರತೆ ಇದೆ, ಇವರು ಬಹಳ ವೀಕ್ ಇದ್ದಾರೆ, ಇವರ ಮನಸ್ಸು ಬಹಳ ನಾಜೂಕಿದೆ. ಹೀಗೆ ಗುರುತಿಸಿ ಅವರಿಗೆ ನಾವು ಯೋಗದ ಮೂಲಕ
ಕರೆಂಟ್ ಕೊಡಬೇಕು, ಅಂದರೆ ಶಕ್ತಿ ಕೊಡಬೇಕು. ಮನಸಾ ಸೇವೆಯ ಮೂಲಕ ಅವರಲ್ಲಿ ಇರುವ ಕಾಯಿಲೆಯನ್ನು दूर ಮಾಡಬೇಕು. बच्चों को बाबा से बहुत मीठी मीठी बातें करनी चाहिए. ಮಕ್ಕಳು ನೀವು ತಂದೆಯ ಜೊತೆಗೆ ಮಧುರ ಮಧುರ ವಾರ್ತಾಲಾಪ ಮಾಡಬೇಕು, ಮಾತಾಡಬೇಕು. ಬಾಬಾ आप ऐसे हो, आप कितने मीठे हो. ಬಾಬವ್ರನ್ನ ನೀವು ಹೇಳಬೇಕು, ಬಾಬಾ ನೀವು ಎಷ್ಟು ಮಧುರ ಆಗಿದ್ದೀರಿ, ನೀವೆಷ್ಟು ದೊಡ್ಡವರು, ನಾವೆಷ್ಟು ಸಣ್ಣವರು, ಆದರೂ ನಮ್ಮನ್ನು ಮುಂದಿಟ್ಟು ನೀವೆಷ್ಟು ನಿಸ್ವಾರ್ಥತೆಯಿಂದ ಸೇವೆ ಮಾಡ್ತಿದ್ದೀರಿ. तो बाप की याद से बाप की महिमा करने से यह भूत भागते रहेंगे और तुमको खुशी भी रहेगी. ಎಷ್ಟೆಷ್ಟು ಬಾಬವ್ರನ್ನ ಹೊಗಳ್ತೀರಿ, ಬಾಬವ್ರ ಜೊತೆಗೆ ಮಾತಾಡ್ತೀರಿ, ಬಾಬವ್ರ ನೆನಪಿನಲ್ಲಿ ಇರ್ತೀರಿ, ಅಷ್ಟೇ ಆ 5 ಭೂತಗಳು ನಿಮ್ಮಿಂದ ದೂರ ಹೋಗ್ತವೆ, ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತವೆ. ಆಗ ನೀವು ಸದಾ ಖುಷಿಯಲ್ಲಿ ಇರ್ತೀರಿ. तुम जानते हो यह झाड़ बहुत धीरे धीरे ವೃದ್ಧಿ ಕೋ ಪಾತಾ ಹೈ. ಸಂಗಮ ಯುಗದ ಈ ಬ್ರಾಹ್ಮಣ ಪರಿವಾರದ ವೃಕ್ಷ ಬಹಳ ನಿಧಾನಕ್ಕೆ ವೃದ್ಧಿ ಆಗ್ತದೆ, ಬೆಳೀತದೆ. ಮಾಯಾ ತೋ ಚಾರೋ ತರಫ್ ಸೆ ಘೇರಾವ್ ಡಾಲ್ತಿ. ಮಾಯೆ 4 ಕಡೆಯಿಂದ ಮಕ್ಕಳನ್ನು ಮುತ್ತಿಗೆ ಹಾಕ್ತದೆ. ಮಾಯಾ ಕಾ ಪರ್ಛಾಯ ಐಸಾ ಪಡ್ತಾ ಹೈ ಜೋ ಏಕ್ದಮ್ ಗುಮ್ ಹೋ ಜಾತೆ. ಮಾಯೆಯ ನೆರಳು ಬಿದ್ದಾಗ ಮಕ್ಕಳು ಇದ್ದಕ್ಕಿದ್ದಂಗೆ ಮಾಯವಾಗಿಬಿಡ್ತಾರೆ, ತಂದೆಯ ಕೈ ಬಿಟ್ಟು ಹೋಗಿಬಿಡ್ತಾರೆ. बाप का हाथ छोड़ देते. तुम बच्चे का कनेक्शन बाप के साथ है, बाकी बच्चे तो सब नंबरवार निमित्त है. ನೀವೆಲ್ಲ ಮಕ್ಕಳ ಸಂಬಂಧ ತಂದೆಯ ಜೊತೆಗೇ ಇದೆ. ಎಲ್ಲರೂ ನಂಬರ್ವಾರ್ ಸೇವೆಗೆ ನಿಮಿತ್ತ ಆಗಿದ್ದೀರಿ. ಅತಿ ಮೀಠೆ, ಅತಿ ಲಾಡಲೆ, सर्व सिक्किलदे बच्चों प्रति मात पिता बाप दादा का दिल व जान सिक व प्रेम से याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते. ಅವ್ಯಕ್ತ ಮಹಾವಾಕ್ಯ. ಅಂತಿಮ ಸರ್ವಿಸ್ ಕಾ ಅಂತಿಮ ಸ್ವರೂಪ. ಅಂತಿಮ ಸೇವೆಯ ಅಂತಿಮ ಸ್ವರೂಪ. अपने अंतिम स्वरूप का साक्षात्कार होता रहता है, क्योंकि जितना जितना नज़दीक आते हैं उतना ऐसे अनुभव होगा जैसे कोई सन्मुख वस्तु दिखाई दे रही है. अनुभव होगा कि अभी अभी यह बनेगी. ನಿಮ್ಮ ಅಂತಿಮ ಸ್ವರೂಪದ ಸಾಕ್ಷಾತ್ಕಾರ ನೋಡ್ತಿದ್ದೀರಾ? ನಿಮ್ಮ ಅಂತಿಮ ಸ್ವರೂಪ ನಿಮ್ಮ ಸನ್ಮುಖದಲ್ಲಿನೇ ನಿಮಗೆ ಕಾಣುವುದು. ಗೊತ್ತಾಗ್ತದೆ, ನಾನು ಇವತ್ತೀ ಥರ ಇದ್ದೀನಿ, ನಾಳೆ ಆ ಥರ ಆಗಲಿದ್ದೇನೆ ಅಂತ ನಿಮಗೆ ಅನುಭವ ಆಗುವುದು. जैसे वृद्ध अवस्था वालों को स्मृति रहती, अभी वृद्ध हूँ जाकर बच्चा बनूँगा, ऐसे अपने अंतिम स्वरूप की स्मृति नहीं लेकिन सन्मुख रूप में स्पष्ट साक्षात्कार हो. अभी यह हूँ फिर यह बनूँगा. ಹೇಗೆ ವೃದ್ಧರಿಗೆ ನೆನಪಿರ್ತದೆ, ನಾನೀಗ ವೃದ್ಧ ಆಗಿದ್ದೇನೆ, ಈ ದೇಹ ಬಿಟ್ಟ ನಂತರ ಮತ್ತೆ ಚಿಕ್ಕ ಮಗು ಆಗಿ ಹುಟ್ಟುತ್ತೇನೆ ಅಂತ. ಹಾಗೆ
ನಿಮ್ಮ ಅಂತಿಮ ಸ್ವರೂಪದ ಸ್ಮೃತಿ ಮಾತ್ರ ಅಲ್ಲ, ನಿಮ್ಮ ಅಂತಿಮ ಸ್ವರೂಪ ನಿಮಗೆ ಸನ್ಮುಖದಲ್ಲಿ ಸ್ಪಷ್ಟವಾಗಿ ಕಾಣಬೇಕು. जैसे शुरू में सुनाते थे, जब मंजिल पर पहुंच जाएंगे तो ऐसे समझेंगे कि एक कदम रखने की देरी, एक पाँव रख चुके, दूसरा रखना है, बस इतना अंतर है. ऐसे अपनी अंतिम स्टेज की समीपता का अनुभव होता है. अपरोक्ष स्पष्ट साक्षात्कार होता है. जैसे आईने में अपना रूप स्पष्ट दिखाई देता, वैसे ही इस नॉलेज के दर्पण में अपना स्वरूप स्पष्ट दिखाई दे. बहुत अच्छा सुंदर चोला सामने रखा हो, मालूम हो कि हमको यह धारण करना है, तो न चाहते हुए भी धारण करने का समय जैसे जैसे नज़दीक आता रहेगा, अटेंशन जाएगा, क्योंकि सामने दिखाई दे रहा है. ಬಾಬಾ ಹೇಳ್ತಾರೆ, ಹೊಸ ವಸ್ತ್ರ ನಿಮ್ಮ ಮುಂದೆ ರೆಡಿ ಇರ್ತದೆ, ಅದು ನಿಮಗೆ ಕಾಣ್ತಾನೇ ಇರ್ತದೆ. ಇನ್ನೇನು ಅದನ್ನು ನಾನು ಧರಿಸ್ಕೋಬೇಕು ಅಂತ ಇರ್ತೀರಿ. ಸಮಯ ಬಂದ ಕೂಡಲೇ ಅದನ್ನು ಸಹಜವಾಗಿ ಧರಿಸ್ಕೊಂಡು ಬಿಡ್ತೀರಿ. ಅದು ಎದುರಿಗೆ ಆ ಸ್ವರೂಪ ನಿಮಗೆ ಕಾಣಿಸ್ತಾ ಇರ್ತದೆ. ಹೇಗೆ ವಸ್ತ್ರ ನೋಡಿದಾಗ ಅದನ್ನು ನಾವು ಹಾಕ್ಕೊಳ್ತೀವಿ ಅನ್ನೋದು ನೆನಪಿರ್ತದೆ, ಹಾಗೆ ನಿಮ್ಮ ಅಂತಿಮ ಸ್ವರೂಪ ಮತ್ತು ಭವಿಷ್ಯದಲ್ಲಿ ಸಿಗುವಂತಹ ಬೆಳಕಿನ ದೇಹ, ಫರಿಷ್ಠಾ ಸ್ವರೂಪ ನಿಮ್ಮ ಕಣ್ಣು ಮುಂದೆ ನಿರಂತರವಾಗಿ ಕಾಣಿಸಬೇಕು. वह लाइट का स्वरूप कहो व चोला कहो, लाइट ही लाइट दिखाई पड़ेगी. ಸಂಗಮ ಯುಗದ ಅಂತಿಮ ಸ್ವರೂಪ ಆಗಿದೆ ಫರಿಷ್ಠಾ ಸ್ವರೂಪ. ಭವಿಷ್ಯದ ಸ್ವರೂಪ ಆಗಿದೆ ದೇವತಾ ಸ್ವರೂಪ. ದೇವತಾ ಆಗೋದಕ್ಕಿಂತ ಮೊದಲು ನಾವು ಸಂಗಮ ಯುಗದಲ್ಲಿ ಫರಿಷ್ಠಾ ಆಗಬೇಕಾಗಿದೆ. ಫರಿಷ್ಠಾ ಅಂದ್ರೇ ಬೆಳಕಿನ ದೇಹ ಅಂತ ಹೇಳ್ತಾರೆ ಬಾಬಾ. लाइट देखने वाले भी अनुभव करेंगे कि यह लाइट के वस्त्रधारी है. लाइट ही इन्हों का ताज है, लाइट ही वस्त्र है, लाइट ही इन्हों का श्रृंगार है. जहाँ भी देखेंगे लाइट ही लाइट देखेंगे. ನಾವು ಫರಿಷ್ಠಾ ಸ್ವರೂಪದಲ್ಲಿ ಇದ್ದು ಬಿಟ್ಟರೆ ನೋಡೋರಿಗೆಲ್ಲ ನಮ್ಮ ಮೂಲಕ ಬೆಳಕೇ ಬೆಳಕು ಕಾಣಿಸ್ತದೆ. ಬೆಳಕಿನ ದೇಹ, ಬೆಳಕಿನ ಕಿರೀಟ, ಬೆಳಕಿನ ಆಸನ, ಎಲ್ಲ ಕಡೆಗೂ ಬೆಳಕೇ ಬೆಳಕು ಕಾಣಿಸ್ತದೆ. ऐसा रूप सामने दिखाई पड़ता है क्योंकि माइट रूप अर्थात शक्ति रूप का जो पार्ट चलता है वह लाइट रूप से प्रसिद्ध होगा. ಕೊನೆಗೆ ಶಿವಶಕ್ತಿಯರ ಪ್ರತ್ಯಕ್ಷತೆ ಏನಾಗಬೇಕಾಗಿದೆ, ಅದು ಈ ಬೆಳಕಿನ ಸ್ವರೂಪದಿಂದಲೇ ಪ್ರತ್ಯಕ್ಷತೆ ಆಗಬೇಕಾಗಿದೆ. विनाश के समय पेपर में पास होना है तो सर्व परिस्थितियों का सामना करने के लिए लाइट हाउस बनना पड़ेगा. ವಿನಾಶದ ಅಂತಿಮ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕಾದ್ರೆ ಈಗ ಎಲ್ಲ ಪರಿಸ್ಥಿತಿಗಳಿಂದ ದಾಟಿ ಹೋಗಲು ನಾವು ಲೈಟ್ ಹೌಸ್ ಆಗಬೇಕು, ಬೆಳಕಿನ ಮನೆ ಆಗಬೇಕು. यह प्रैक्टिस करनी है. चलना है, बात करनी है, वह भी निमित्त आकारी लाइट का रूप धारण करना है. ಬಾಬಾ ಹೇಳ್ತಾರೆ, ಓಡಾಡುವಾಗ ನಡೆದಾಡುವಾಗ ಏನೇ ಮಾಡಿದ್ರೂ ಬೆಳಕಿನ ದೇಹಧಾರಿಯಾಗಿ ಮಾಡಿರಿ. यह प्रैक्टिस पक्की हो जाएगी, फिर यह कर्म भोग समाप्त होगा.
ಫರಿಷ್ಠಾ ರೂಪದಲ್ಲಿ ಇರುವಂಥ ಅಭ್ಯಾಸ ನಿಮ್ಮಲ್ಲಿ ಬಂದ್ಬಿಡ್ತು ಅಂದರೆ ನಿಮ್ಮ ಕರ್ಮಭೋಗನೂ ಸಮಾಪ್ತಿ ಆಗ್ತದೆ. ಜೈಸೆ ಇಂಜೆಕ್ಷನ್ ಲಗಾಕರ್ दर्द को ख़त्म कर देते, शरीर से न्यारा कराते हठ योगी भी, ऐसे यह स्मृति स्वरूप का इंजेक्शन लगाकर देह की स्मृति से गायब हो जाए. स्वयं भी अपने को लाइट रूप में अनुभव करो तो दूसरे भी वही अनुभव करेंगे. ಹೇಗೆ ಒಬ್ಬ ವ್ಯಕ್ತಿಗೆ ಇಂಜೆಕ್ಷನ್ ಕೊಟ್ಟರೆ ಅವನ ಸ್ಮೃತಿನೇ ಹೋಗಿಬಿಡ್ತದೆ. ಅನೆಸ್ಥೀಶಿಯಾ ಕೊಟ್ಟಾಗ ಅವನೆಲ್ಲ ಮರೆತು ಬಿಡ್ತಾನೆ, ನಿದ್ದೆಗೆ ಹೋಗ್ತಾನೆ ಅಥವಾ ಮೂರ್ಛೆ ಹೋಗ್ತಾನೆ. ಹಾಗೆ ಬಾಬಾ ಹೇಳ್ತಾರೆ, ನೀವು ಸ್ಮೃತಿ ಸ್ವರೂಪದ ಇಂಜೆಕ್ಷನ್ ಹಾಕ್ಕೊಳ್ರಿ, ಆಗ ನಿಮ್ಮ ದೇಹದ ಸ್ವರೂಪ ಏನಿದೆ ಮರೆತು ಹೋಗ್ತೀರಿ. ನೀವು ದೇಹ ಅನ್ನೋದನ್ನೇ ಮರೆತು ಬಿಡ್ತೀರಿ. ನೀವು ಫರಿಷ್ಠಾ ಸ್ವರೂಪದ ಅನುಭವ ಮಾಡ್ತೀರಿ. ಅಂತಿಮ್ ಸರ್ವಿಸ್ ಯಹಿ ಹೈ, ಇಸ್ಸೆ ಸಾರಿ ಕಾರೋಬಾರ್ ಭಿ ಲೈಟ್ ಅರ್ಥಾತ್ ಹಲ್ಕಿ ಹೋಗಿ. ನಿಮ್ಮ ಕೊನೆಯ ಸ್ವರೂಪನೇ ಬೆಳಕಿನ ಸ್ವರೂಪ ಆಗಿದೆ. ಆಗ ಬೆಳಕಿನ ಮೂಲಕನೇ ಎಲ್ಲ ವ್ಯವಹಾರಗಳು ನಡೀತವೆ ಅಂತ ಹೇಳ್ತಾರೆ ಬಾಬಾ. सोचने की भी ज़रूरत नहीं पड़ी, बुद्धि में वही संकल्प होगा जो यथार्थ करना है. ಕೊನೆಗೆ ನೀವು ಜಾಸ್ತಿ ಯೋಚನೆ ಮಾಡುವ ಅವಶ್ಯಕತೆ ಇರೋದಿಲ್ಲ. ಮುಂದೆ ಯಾವ ಕೆಲಸ ಆಗಬೇಕಾಗಿರ್ತದೆ ಅದೇ ಸಂಕಲ್ಪ ನಿಮ್ಮಲ್ಲಿ ಬರ್ತದೆ. ವ್ಯರ್ಥ ಸಂಕಲ್ಪಗಳು ಬರೋದೇ ಇಲ್ಲ. बीच में कोई भी कर्म भोग की भासना नहीं रहेगी. ಕೊನೆಗೆ ಈ ಕಾಯಿಲೆಗಳು ಸಹ ನಿಮಗೆ ತೊಂದರೆ ಕೊಡೋದಿಲ್ಲ. ಸ್ವತಃ ही फरिश्ता स्वरूप बन जाएंगे. सदा काल यह अवस्था हो जाएगी. फर्स्ट में रहते भी फरिश्ते का अनुभव करते थे ब्रह्मा बाबा. ऐसी स्टेज अपनी भी ಬನಾನಿ. ಬಾಬಾ ಹೇಳ್ತಾರೆ, ಬ್ರಹ್ಮ ಬಾಬಾ ಹೇಗೆ ಫರಿಷ್ಠಾ ಸ್ವರೂಪದ ಅನುಭವ ಮಾಡ್ತಿದ್ರು, ನೋಡೋರಿಗೂ ಅವರ ಮೂಲಕ ಫರಿಷ್ಠಾ ಸ್ವರೂಪದ ಸಾಕ್ಷಾತ್ಕಾರ ಆಗ್ತಿತ್ತು. ಹಾಗೆ ನೀವು ಸಹ ಅದೇ ರೀತಿಯಲ್ಲಿ ಬೆಳಕಿನ ಸ್ವರೂಪ ಆಗಬೇಕು. ಬ್ರಹ್ಮರವರ ಮೂಲಕ ಹೇಗೆ ಅನೇಕರಿಗೆ ಸಾಕ್ಷಾತ್ಕಾರ ಆಗ್ತಿತ್ತು, ಹಾಗೆ ಕೊನೆಗೆ ನಿಮ್ಮ ಮೂಲಕ ಅನೇಕರಿಗೆ ಫರಿಷ್ಠಾ ಸ್ವರೂಪದ ಸಾಕ್ಷಾತ್ಕಾರ ಆಗಬೇಕು. ಸಂಕಲ್ಪದ ಮೂಲಕ ಸೇವೆ ಮಾಡೋದನ್ನು ನೀವು ಆವಾಗ ಕಲಿತೀರಿ. ವಿಜ್ಞಾನಿಗಳು ಸಹ ನಿಮ್ಮ ಈ ಸಂಕಲ್ಪ ಶಕ್ತಿ ಅಥವಾ ಶಾಂತಿಯ ಶಕ್ತಿಯಿಂದನೇ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. ಅವರ ಕಾರ್ಯಭಾರವು ಸಹ ಶಾಂತಿಯ ಶಕ್ತಿಯಿಂದ, ಸಂಕಲ್ಪದ ಶಕ್ತಿಯಿಂದ ನಡೀತಾ ಇದೆ. ವಿಜ್ಞಾನಿಗಳು ನಿಮ್ಮನ್ನು ಕಾಪಿ ಮಾಡಿದ್ದಾರೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಕೊನೆಗೆ ನಿಮ್ಮ ಎಲ್ಲ ಕಾರ್ಯವ್ಯವಸ್ಥೆ ಸಂಕಲ್ಪ ಶಕ್ತಿಯಿಂದ ನಡೀತದೆ. ಕೇವಲ ಸಂಕಲ್ಪದಿಂದನೇ ಎಲ್ಲ ನಡೀತದೆ. ಆಗ ಜನ ಹೇಳ್ತಾರಂತೆ, ಇವರ ವ್ಯವಹಾರ ಹೇಳೋದ್ರಿಂದ ನಡೆಯೋದಿಲ್ಲ, ಕೇವಲ ಸಂಕಲ್ಪ, ಸನ್ನೆ, ಸೂಚನೆಗಳಿಂದ ಇವರ ಎಲ್ಲ ಕಾರ್ಯವ್ಯವಸ್ಥೆ ನಡೀತದೆ ಅಂತ ನೋಡೋರಿಗೂ ಸಹ ಅನುಭವ ಆಗ್ತದೆ. ಅಂದರೆ ಬಾಬಾ ಹೇಳ್ತಾರೆ, ಸೂಕ್ಷ್ಮ ವತನನೇ ಇಲ್ಲಿ ರಚನೆ ಆಗಿಬಿಡುತ್ತೆ. ಎಲ್ಲರೂ ನೀವು ಫರಿಷ್ಠಾ ಆಗಿಬಿಟ್ರೆ ಈ ಸಾಕಾರ ಲೋಕನೇ ಸೂಕ್ಷ್ಮ ವತನ ಆಗಿಬಿಡುತ್ತೆ. ನೋಡೋರಿಗೆಲ್ಲ ನೀವು ಫರಿಷ್ಠೆಗಳು ಕಾಣ್ತೀರಿ ಅಂತ ಬಾಬಾ ಹೇಳ್ತಿದ್ದಾರೆ. अच्छा, ओम शांति. वरदान. भुजाओं में समाने और भुजाएं बन सेवा करने वाले ब्रह्मा बाप के स्नेही भव.
ತಂದೆಯ ಭುಜಗಳಲ್ಲಿ ಸಮಾವೇಶ ಆಗುವಂತಹ ಮತ್ತು ತಂದೆಯ ಭುಜಗಳಾಗಿ ಸೇವೆ ಮಾಡುವಂತಹ ಬ್ರಹ್ಮ ತಂದೆಯ ಸ್ನೇಹಿ ಮಕ್ಕಳು ಆಗಿರಿ. जो बच्चे बाप स्नेही है वह सदा ब्रह्मा बाप की भुजाओं में समाये रहते. यह ब्रह्मा बाप की भुजाएं ही आप बच्चों की सेफ्टी का साधन है. जो प्यारे स्नेही होते हैं वो सदा भुजाओं में होते. तो सेवा में बाप दादा की भुजाएं हो और रहते हो बाप की भुजाओं में. इन दोनों दृश्यों का अनुभव करो. कभी भुजाओं में समा जाओ, कभी भुजाएं बनकर सेवा करो. नशा रहे कि हम भगवान के ರೈಟ್ ಹ್ಯಾಂಡ್. ಯಾರಿಗೆ ತಂದೆಯ ಮೇಲೆ ಸ್ನೇಹ ಇರ್ತದೆ, ಬ್ರಹ್ಮಬಾಬವ್ರ ಮೇಲೆ ಸ್ನೇಹ ಇದೆ, ಅವರು ಬ್ರಹ್ಮ ತಂದೆಯ ಭುಜಗಳಲ್ಲಿ ಸಮಾವೇಶ ಆಗ್ತಾರೆ, ಪ್ರೀತಿಯಲ್ಲಿ ಸಮಾವೇಶ ಆಗ್ತಾರೆ. ಮತ್ತೊಮ್ಮೆ ಬ್ರಹ್ಮನ ಭುಜಗಳಾಗಿ ಸೇವೆ ಮಾಡ್ತಾರೆ. ಭುಜಗಳಲ್ಲಿ ಸಮಾವೇಶ ಆಗೋದ್ರಿಂದ ಮತ್ತು ತಂದೆಯ ಭುಜ ಆಗಿ ಸಹಯೋಗ ಕೊಡೋದ್ರಿಂದ, ಸೇವೆ ಮಾಡೋದ್ರಿಂದ ಮಕ್ಕಳ ರಕ್ಷಣೆ ಆಗ್ತದೆ. ಅದಕ್ಕೆ ಸದಾ ಅನುಭವ ಮಾಡಿರಿ. ಒಮ್ಮೆ ನಾನು ತಂದೆಯ ಭುಜಗಳಲ್ಲಿ, ಹಸ್ತಗಳಲ್ಲಿ ಸಮಾವೇಶ ಆಗಿದೆ. ಬಾಬಾ ನನಗೆ ಆಲಿಂಗನ ಕೊಡ್ತಾ ಇದ್ದಾರೆ. ತಮ್ಮ ಭುಜಗಳಲ್ಲಿ ನನ್ನನ್ನು ಸಮಾವೇಶ ಮಾಡಿಕೊಂಡಿದ್ದಾರೆ ಅಂತ ಅನುಭವ ಮಾಡಿ. ಮತ್ತೊಮ್ಮೆ ನಾನು ತಂದೆಯ ರೈಟ್ ಹ್ಯಾಂಡ್ ಆಗಿ ಸೇವೆ ಮಾಡ್ತಿದ್ದೀನಿ ಅಂತ ಅನುಭವ ಮಾಡಿ. ಎರಡೂ ದೃಶ್ಯಗಳನ್ನು ಆಗಾಗ ಬುದ್ಧಿಯ ನೇತ್ರದಿಂದ ನೋಡ್ತಾ ಇರಿ. ಸದಾ ನಶೆ ಇರಲಿ, ನಾವು ಭಗವಂತನ ಬಲಗೈಯಾಗಿದ್ದೇವೆ ಅಂತ. ಶ್ಲೋಗನ್. संतुष्टता और प्रसन्नता की विशेषता ही उड़ती कला का अनुभव कराती है. ಸಂತುಷ್ಟತೆ ಮತ್ತು ಪ್ರಸನ್ನತೆಯ ವಿಶೇಷತೆ ನಿಮಗೆ ಹಾರುವ ಕಲೆಯ ಅನುಭವ ಮಾಡಿಸುತ್ತದೆ. लवलीन स्थिति का अनुभव करो. बाप का बच्चों से इतना प्यार है जो अमृत वेले से ही बच्चों की पालना करते. दिन का आरंभ ही कितना श्रेष्ठ होता है. स्वयं भगवान मिलन मनाने के लिए बुलाते हैं. रूह रूहान करते, शक्तियाँ भरते. बाप की मोहब्बत के गीत आपको उठाते हैं. कितना स्नेह से बुलाते, उठाते हैं. मीठे बच्चे, प्यारे बच्चे, आओ. तो इस प्यार की पालना का प्रैक्टिकल स्वरूप सहज योगी जीवन का अनुभव करो. ಬಾಬಾ ಮಕ್ಕಳಿಗೆ ಎಷ್ಟು ಪ್ರೀತಿ ಮಾಡ್ತಾರೆ ಅಂದರೆ ಅಮೃತ ವೇಳೆಯಿಂದನೇ ಮಕ್ಕಳಿಗೆ ಪಾಲನೆ ಕೊಡ್ತಾರೆ. ನಿಮ್ಮ ದಿನದ ಶುಭಾರಂಭ ಭಗವಂತನ ಜೊತೆಗೇ ಆಗ್ತದೆ. ಭಗವಂತ ಸ್ವತಃ ಅಮೃತ ವೇಳೆಯಲ್ಲಿ ಮಿಲನ ಮಾಡಲಿಕ್ಕಾಗಿ ನಿಮ್ಮನ್ನು ಕರೀತಾರೆ, ನಿಮ್ಮ ಜೊತೆಗೆ ಮಾತಾಡ್ತಾರೆ, ನಿಮ್ಮಲ್ಲಿ ಶಕ್ತಿಯನ್ನು ತುಂಬುತ್ತಾರೆ. ತಂದೆಯ ಪ್ರೀತಿಯ ಹಾಡು ಜೋಗುಳ ನಿಮ್ಮನ್ನು ಎಬ್ಬಿಸ್ತದೆ. ಎಷ್ಟು ಸ್ನೇಹದಿಂದ ತಂದೆ ನಿಮ್ಮನ್ನು ಕರೀತಾರೆ, ಎಬ್ಬಿಸ್ತಾರೆ. ಮಧುರ ಮಕ್ಕಳೇ, ಪ್ರೀತಿಯ ಮಕ್ಕಳೇ, ನನ್ನ ಹತ್ತಿರ ಬನ್ನಿ ಅಂತನೂ ಬಾಬಾ ಕರೀತಾರೆ. ಈ ಪ್ರೀತಿಯ ಪಾಲನೆಯ ಪ್ರಾಕ್ಟಿಕಲ್ ಸ್ವರೂಪ ಏನು ಅಂದರೆ ಸಹಜ ಯೋಗಿ ಜೀವನ. ಪರಮಾತ್ಮನ ಪ್ರೀತಿಯ ಪ್ರಾಕ್ಟಿಕಲ್ ಸ್ವರೂಪ ಯಾವುದು ಅಂದರೆ ನೀವು ಸಹಜ ಯೋಗಿ ಆಗಿಬಿಡ್ತೀರಿ. ಯೋಗ ಮಾಡೋದು ನಿಮಗೆ ಕಷ್ಟ ಆಗೋದಿಲ್ಲ.
ಆ ಥರ ಸಹಜ ಯೋಗಿ ಜೀವನದ ಅನುಭವ ಮಾಡಿರಿ. ಓಂ ಶಾಂತಿ.